ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ಎಸ್ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಮಸಾಲೆ ದೋಸೆ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಅದ್ರ ಜೊತೆಗೆ ಆಲೂಗಡ್ಡೆ ಪಲ್ಯನೂ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಇಲ್ಲಿ 3 ಆಲೂಗಡ್ಡೆನ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಲೂಗಡ್ಡೆನ ತೊಗೊಂಡು ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ನಾನು ಈ ಥರ ಬೇಯಿಸ್ಕೊಂಡಿದ್ದೀನಿ. ಈ ಥರ ಚಾಕುಲಿ ಪ್ರೆಸ್ ಮಾಡಿ ನೋಡಬೇಕು ಬೆಂದಿದೆ ಇಲ್ಲ ಅಂತ. ಸೊ ಬೆಂದಿದ್ರೆ ಅದನ್ನು ತಣ್ಣೀರಲ್ಲಿ ಹಾಕಿ ಅದನ್ನು ತೆಗೆದು ಮ್ಯಾಗಿಂದ ಸಿಪ್ಪೆನ ತೆಗೆದುಬಿಡಿ. ಸೊ ಎಲ್ಲನೂ ಅದೇ ಥರ ಸಿಪ್ಪೆನ ತೆಗೆದಿಟ್ಕೊಂಬಿಡಿ. ಅದನ್ನು ತೀರ ಸಣ್ಣದಾಗಿ ಮ್ಯಾಶ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ಅದರಲ್ಲೇ ಚಾಕುಲೇನೆ ಇದೇ ಥರ ಸಣ್ಣ ಸಣ್ಣದಾಗಿನ ಕಟ್ ಮಾಡ್ಕೊಂಡ್ಬಿಡಿ. ನಾನು ಮಾಡ್ತಿದ್ದೀನಿ ನೋಡಿ ಇದೇ ಥರ. ಸೊ ಇವಾಗ ಒಗ್ಗರಣೆ ಹಾಕೊಳ್ಳೋಣ ಬನ್ನಿ. ಇವಾಗ ರೆಡಿ ಆಯಿತು. ಒಗ್ಗರಣೆ ಹಾಕೊಳ್ಳೋಕ್ಕೆ ಬೇಕಾಗಿರೋದು ಏನಂದರೆ ಒಂದು 4 ಸ್ಪೂನ್ ಆಗುವಷ್ಟು ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಆಲೂಗಡ್ಡೆ ಪಲ್ಯಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹತ್ತಿರುತ್ತೆ, ಅದಕ್ಕೆ 4 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಸಾಸಿವೆ ಹಾಕ್ಕೊಂಡು ಚಿಟಪಟ ಅನ್ನೋದ್ಮೇಲೆ ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಹಾಕ್ಕೊಂಡಾದ್ಮೇಲೆ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ನಿಮಗೆ ಖಾರ ಜಾಸ್ತಿ ಬೇಕಿದ್ರೆ ಮೆಣಸಿನ್ಕಾಯಿ ಹಾಕ್ಕೋಬೋದು, ಇಲ್ಲ ಮೇಲ್ಗಡೆ ಮತ್ತು ಕೆಂಪು ಖಾರ ಕೂಡ ಹಾಕ್ಕೋಬೋದು. ಈರುಳ್ಳಿನ ಸಣ್ಣ ಸಣ್ಣದಾಗಿನೇ ಹೆಚ್ಕೊಂಬಿಡಿ. ತುಂಬ ದಪ್ಪ ಹೆಚ್ಕೋಕೆ ಹೋಗಬೇಡ್ರಿ. ಬಟಾಟೆ ಪಲ್ಯ ದೋಸೆದ ಹಾಕಿದ್ರೆ ಟೇಸ್ಟಾಗಿ ಬರೋದಿಲ್ಲ, ಅಂದರೆ ಕರೆಕ್ಟ್ ಪರ್ಫೆಕ್ಟಾಗಿ ಇದು ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಸಣ್ಣ ಸಣ್ಣದಾಗೇ ಹೆಚ್ಕೊಂಡು ಫ್ರೈ ಮಾಡ್ಕೊಂಡ್ಬಿಡಿ. ಇವಾಗ ಕೊತ್ತಂಬರಿ ಸೊಪ್ಪನ್ನು ಯಾಕೆ ನಾನು ಇವಾಗೇ ಹಾಕೋತಾ ಇದ್ದೀನಿ ಅಂದರೆ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಒಗ್ಗರಣೆಯಲ್ಲಿ ಟೇಸ್ಟ್ ಬರುತ್ತೆ ಅಂತ ನಾನು ಹಾಕ್ಕೊಂಡಿದ್ದೀನಿ. ಸೊ ಅದು ಸ್ವಲ್ಪ ಬೇಯುತ್ತೆ ಮತ್ತು ಫ್ರೈ ಆಗುತ್ತೆ, ಸ್ವಲ್ಪ ಟೇಸ್ಟ್ ಆಗಿರುತ್ತೆ ಅಂತ ನಾನು ಹಾಕ್ಕೊಂಡಿದ್ದೀನಿ. ಇವಾಗ ಉಪ್ಪು ಹಾಕೋತಾ ಇದ್ದೀನಿ. ಅರಿಶಿನ ಪುಡಿ ಮತ್ತು ಉಪ್ಪು ಹಾಕ್ಕೊಂಡು ಎಲ್ಲ ಫ್ರೈ ಮಾಡ್ಕೊಂಡ್ಬಿಡಿ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡ್ಬಿಡಬೇಕು. ಇವಾಗ ಏನು ಮಾಡಬೇಕಂದ್ರೆ ಬಟಾಟೆ ಆವಾಗಲೇ ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೇವಲ್ಲ ಅದೇ ಬಟಾಟೆನ ಹಾಕ್ಕೊಂಡ್ಬಿಡಿ. ಎಲ್ಲ ಪರ್ಫೆಕ್ಟಾಗಿ ಮಿಕ್ಸ್ ಆದಮೇಲೆ ಏನು ಮಾಡಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೋಬೇಕು. ಅಂದರೆ ಉಪ್ಪು ಖಾರ ಎಲ್ಲನೂ ಪರ್ಫೆಕ್ಟಾಗಿ ಮಿಕ್ಸ್ ಆಗುತ್ತೆ ಅಂತ ಸ್ವಲ್ಪ ನೀರು ಹಾಕ್ಕೋಬೇಕು, ಜಾಸ್ತಿ ನೀರು ಹಾಕೊಳ್ಳೋಕೆ ಹೋಗಬೇಡಿ. ನೋಡಿ, ಇವಾಗ 1-2 ಮಿನಿಟ್ಸ್ ಆಗುವಷ್ಟನ್ನು ಮುಚ್ಚಿಟ್ಬಿಡಿ. ಇವಾಗ ಬಟಾಟೆ ಪಲ್ಯ ರೆಡಿ ಆಗುತ್ತೆ ನೋಡಿ, ಈ ಥರ ಆಗಿದೆ. ಸೊ ಇವಾಗ ದೋಸೆ ಯಾವ ಥರ ಹಾಕೋದು ಅಂತ ನೋಡೋಣ ಬನ್ನಿ. ನಾನು ದೋಸೆ ಹಿಟ್ಟು ರೆಡಿ ಮಾಡ್ಕೊಳ್ಳೋದು ವಿಡಿಯೋ ಮಾಡಿಲ್ಲ. ಸೊ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ ಯಾವ ಥರ ಮಾಡೋದು ಅಂತ ಅದನ್ನು ತೋರಿಸ್ತೀನಿ. ಸೊ ಇವಾಗ ದೋಸೆನ ಇದೇ ಥರ ಭಾಳ ತೀರ ತಿಳುವಾಗಿ ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪ ದಿಪ್ಪಾಗಿದ್ರೇ ಚೆನ್ನಾಗಿರುತ್ತೆ. ಸೊ ಅದು ಒಂದು ದೋಸೆ ಈ ಥರ ಹಾಕ್ಕೊಂಡ್ಬಿಡಿ. ಅದಕ್ಕೆ ನಾನು ಚಟ್ನಿ ಮಾಡ್ಕೊಂಡಿದ್ದೀನಿ. ಇದು ಶೇಂಗಾ ಚಟ್ನಿ. ಇದು ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ, ಇದನ್ನು ಕೂಡ ನಾನು ಹೇಳ್ತೀನಿ. ತುಂಬ ಚೆನ್ನಾಗಿರುತ್ತೆ ಇದನ್ನು ಹಚ್ಕೊಳ್ಳೋದು. ತುಂಬ ಜನ ಕೆಂಪು ಚಟ್ನಿ ಬರೀ ಖಾರ ಆಗಿರೋ ಚಟ್ನಿ ಹಚ್ಕೊಂಡಿರ್ತಾರೆ. ಇಲ್ಲ, ಇದು ಹಚ್ಕೊಂಡು ನೋಡಿ, ಈ ಥರ ಶೇಂಗಾ ಚಟ್ನಿನ ಟೇಸ್ಟಿಯಾಗಿರುತ್ತೆ. ಸೊ ಶೇಂಗಾ ಚಟ್ನಿ ಹಚ್ಚಿದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಲ್ಲ ಕಡೆನೂ ಮಿಕ್ಸ್ ಮಾಡಿಬಿಡಿ ದೋಸೆಗೆ. ಸೊ ಇವಾಗ ಬಟಾಟೆ ಪಲ್ಯ ಸೆಂಟ್ರಲ್ಲಿ ಬಟಾಟೆ ಪಲ್ಯ ಇಟ್ಟು 1-2 ಮಿನಿಟ್ಸ್ ಬೇಯೋದವರೆಗೂ ಬಿಡಿ. ನೋಡಿ ದೋಸೆ ಯಾವ ಥರ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ನೋಡಿ. ಇವಾಗ ಇನ್ನೊಂದು ತೋರಿಸ್ತೀನಿ ನೋಡಿ. ಈ ಸ್ವಲ್ಪ ನೀರು ಹೊಡ್ಕೋಬೇಕು, ತೀರ ಕೈದಿರಬಾರ್ದು, ಅದಕ್ಕೆ ದೋಸೆ ಚೆನ್ನಾಗಿ ಬರೋದಿಲ್ಲ. ಕೆಂಪು ಚಟ್ನಿ ಹಾಕ್ಕೊಂಡು ಎಣ್ಣೆನ ಹಾಕ್ಕೊಂಡ್ಬಿಡಿ. ಇಲ್ಲ ನೀವು ತುಪ್ಪ ಬೇಕಾದ್ರೂ ತುಪ್ಪನೂ ಹಾಕ್ಕೋಬೋದು. ಈ ಥರ ಎಲ್ಲ ಹಚ್ಕೊಂಡ್ಬಿಡಿ ದೋಸೆಗೆ. ಇವಾಗ ಸ್ವಲ್ಪ ಬಟಾಟೆ ಪಲ್ಯ ಹಾಕ್ಕೊಂಡು ಅದನ್ನು ಕೂಡ ಬೇಕಂದರೆ ದೋಸೆಗೆ ಹಚ್ಕೋಬೋದು ನೀವು, ಇಲ್ಲ ಸೆಂಟ್ರಲ್ಲಿ ಇಟ್ಕೊಂಡು ಕೂಡ ತಕ್ಕೋಬೋದು. ಪರ್ಫೆಕ್ಟಾಗಿ ಮಸಾಲೆ ದೋಸೆ ರೆಡಿಯಾಗಿದೆ. ಇದ್ರ ಜೊತೆಗೆ ನಾನು ಶೇಂಗಾ ಪುಟಾಣಿ ಚಟ್ನಿನ ಮಾಡ್ಕೊಂಡಿದ್ದೀನಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಬೈ ಬಾಯ್.